ವೆಲ್ಕಮ್ ಬ್ಯಾಕ್ ಟು ಸರಿತಾ ಜಸ್ಟ್ ಕ್ಲಿಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಸೂಪರ್ಬ್ ಆಗಿದ್ದೀನಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ ಸ್ವಲ್ಪ ಸರ್ಪ್ರೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತು ಏನು ಅಂತ ಹೇಳಿದ್ರೆ, ಮಿರರಲ್ಲಿ ಕಾಣ್ತಾ ಇದೆಲ್ಲ ಇಲ್ಲಿ. ಸೊ ಇದು ಮಿರರ್ ಬಂದು, ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ಸ್ಕಿನ್ನನ್ನು ನಾವು ಯಾವ ಥರ ಅಂದರೆ, ಸ್ಕಿನ್ನಲ್ಲಿರುವ ಬೇಬಿ ಹೇರ್ಸ್ ಏನಿದೆ ಅದು ಹೋಗ್ಲಿಕ್ಕಿರೋದು ತುಂಬಾ ನನ್ನ ಚಾನಲಲ್ಲಿ ಮಾಡಿದ್ದೀನಿ. ಸೊ ಏರ್ನ ಬೇಗ ತೆಗೆಯುವಂಥದ್ದು ಅಂದರೆ ಪಟ್ಟಂತ ಏರ್ನ ತೆಗೆಯುವಂಥದ್ದು ನನ್ನ ಥ್ರೆಡ್ಡಿಂಗ್ ಆಗಲಿ ಮತ್ತು ಬೇರೆ ಬೇರೆ ಇದು ಹಾಕಿ ತೆಗೆಯುವಂಥ ಬೇಬಿ ಏರ್ಸ್ನ ತೆಗೆಯುವಂಥದ್ದನ್ನ ನಾನು ತುಂಬ ನನ್ನ ಚಾನಲ್ ಇದೆ. ಸೊ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಆದರೆ ಮತ್ತೊಮ್ಮೆ ಪುನಃ ಏರ್ನ ಹೇಗೆ ತೆಗಿಬೋದು ಮತ್ತು ಸ್ಕಿನ್ನನ್ನ ಯಾವ ಥರ ನಮ್ಮ ನೀಟಾಗಿ ಇಟ್ಕೊಂಡು ಏನು ಹೇಳೋದು, ಡೆಡ್ ಸ್ಕಿನ್ ಏನಿದೆ ಅದನ್ನ ಅವಾಯ್ಡ್ ಮಾಡಿ ಸೊ ಒಂದು ನೀಟಾಗಿ ಒಂದು ಒಳ್ಳೆ ಸ್ಕಿನ್ನನ್ನು ಇಟ್ಕೊಳ್ಳೋಕ್ಕಾಗಿ ನಾನು ಒಂದು ಮನೇಲೇ ಇರುವಂಥದ್ದನ್ನ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿ ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ. ಸೊ ಅದು ಹೇಗೆ ಅಂದರೆ, ನಾನು ಇವಾಗ ಹೇಳ್ತಾ ನನ್ನ ಚಾನಲ್ ಮೇಲೆ ಇದು ಬರ್ತಾನೆ ಇರುತ್ತೆ, ನೋಡ್ಕೊಳ್ಳಿ. ಸೊ ಫಸ್ಟ್ ವಾಟರ್ನ ಬಿಸಿ ಮಾಡ್ಕೊಳ್ಳೋದು. ಸೊ ವಾಟರ್ನ ಬಿಸಿ ಮಾಡಿಕೊಂಡು ಬಿಸಿ ವಾಟರ್ಗೆ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ಳೋದು. ಅರಿಶಿಣನ ಬಂದು ನೀವು ಟರ್ಮರಿಕ್ ಪೌಡರ್ ಏನಿದೆ ಅದು ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ, ಬೇರೆ ಶಾಪಲ್ಲಿ ಸಿಗುತ್ತೆ. ಏಕೆಂದರೆ ನಾವು ಈಗ ಸಾಂಬಾರು ಏನು ಮಾಡ್ತೀವಿ ಸೊ ಆ ಅರಿಶಿಣ ಅಲ್ಲ, ಸೊ ಬೇರೆ ಅರಿಶಿಣನ ನೀವು ಅದಕ್ಕೆ ಮಿಕ್ಸ್ ಮಾಡಬೇಕು, ಆ ನೀರಿಗೆ ಆ್ಯಡ್ ಮಾಡಬೇಕು ವಾಟರ್ಗೆ. ಸೊ ಅದಾದಮೇಲೆ ಹಾಟ್ ವಾಟರ್ ಅಂದರೆ ತುಂಬ ಬಿಸಿನೂ ಬೇಡ, ತುಂಬ ಜಾಸ್ತಿ ತಣ್ಣಗೇನು ಬೇಡ, ಆ ಥರ ನೀರಿಗೆ ಅದು 1 ಟೀ ಸ್ಪೂನಷ್ಟು ಯುವರ್ ವಿಶ್, ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಂಡು, ಸೊ ಅದ್ರ ಜೊತೆಗೆ ಅರಿಶಿಣ ಜೊತೆಗೆ ಸ್ವಲ್ಪ ರೈಸ್ ಪೌಡರ್ ಏನಿದೆ ಅದನ್ನ ಹಾಕ್ಕೊಳ್ಳೋದು. ಇದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಸ್ಕಿನ್ನಿಗೆ ಹಾಕಿದ ತಕ್ಷಣ ಒಂಥರ ಸ್ಕ್ರಬ್ ಥರ ಕೊಡುತ್ತೆ ನಮ್ಮ ಏನು ರೈಸ್ ಪೌಡರ್. ಸೊ ರೈಸ್ ಪೌಡರ್ನ ಹಾಕಿ ನಾವು ಚೆನ್ನಾಗಿ ಅದನ್ನ ಈ ಥರ ರಬ್ ಮಾಡ್ತಾ ಡೆಡ್ಸ್ ಏನಿರುತ್ತೆ ಸೊ ಅದು ರಿಮೂವ್ ಆಗುತ್ತೆ, ಮತ್ತು ಕಲೆಗಳೆಲ್ಲ ಏನಿದೆ ಅದೆಲ್ಲ ರಿಮೂವ್ ಆಗಲಿಕ್ಕೆ, ಮತ್ತು ಪರ್ಟಿಕ್ಯುಲರಾಗಿ ಆಯಿಲಿ ಸ್ಕಿನ್ನು ರಿಮೂವ್ ಆಗಲಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಇದರಲ್ಲಿ ಟರ್ಮೆರಿಕ್ ಪೌಡರ್ನ ಹಾಕಿರ್ತೀವಲ್ಲ, ಸೊ ಅದರಿಂದ ಅದು ಯೂಸ್ ಆಗುತ್ತೆ. ಅದು ಒಂದು, ಮತ್ತು ಅದೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡುವಂಥದ್ದು ಎಲ್ಲೆಲ್ಲ ಹೇರ್ ಇದೆ ಅಲ್ಲೆಲ್ಲ. ಸೊ ಆ್ಯಕ್ಚುಲಿ ನಮಗೆ ಫೇಸಲ್ಲಿ ಬಂದು ಇಲ್ಲಿ, ಸೊ ನೋಸ್ ಕೆಳಗಡೆ ಮತ್ತು ಈ ಕಡೆ ಇದರಲ್ಲೆಲ್ಲ ನಮಗೆ ಸ್ಕಿನ್ನಲ್ಲಿ ತುಂಬಾ ಏರ್ ಬರ್ತಾ ಇರುತ್ತೆ. ಸೊ ನೀವು ಹೇರ್ ತೆಗಿಬೇಕು ಅಂತೇಳಿ ಇಲ್ಲಿ ಎಲ್ಲ ಹಾಕ್ಬಿಡ್ಬೇಡಿ, ಇಲ್ಲಿಗೆಲ್ಲ ಹಾಕ್ಕೊಳ್ಳಿ. ಏಕೆಂದರೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಬರ್ತಾ ಇರುತ್ತೆ, ಸೊ ಇಲ್ಲಿ ಎಲ್ಲ. ಸೊ ಅದೆಲ್ಲ ಥ್ರೆಡ್ಡಿಂಗ್ ಮಾಡಿ ಯಾವ ಥರ ತೆಗಿಯೋದು, ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳಿ ನನ್ನ ಚಾನಲಲ್ಲಿ ಇದೆ, ಓಕೆನಾ. ಸೊ ಬೇಗ ಆಗುವಂಥದ್ದು ಆ ಥರ. ಇದು ಅಂದರೆ ಇವತ್ತೇ ಹಾಕಿದಾಗೆ ಇವತ್ತೇ ಹೋಗಲ್ಲ. ಸೊ ನೀವು 1 ತಿಂಗಳು 2 ಮಂತ್ಸ್ ಈ ಥರ ಎಲ್ಲ ಆಗ್ತಾ ಬರ್ತಾಯಿದ್ರೆ ಕಾಲಕ್ರಮೇಣವಾಗಿ ನಿಮಗೆ ಅದೇನು ಸ್ಕಿನ್ನಲ್ಲಿ ಇರುವಂಥ ಏರ್ ಏನಿದೆ ಅದು ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಏಕೆಂದರೆ ನಮ್ಮ ಇಲ್ಲಿ ಕಿವಿಯ ಕಡೆ ಎಲ್ಲ ಜಾಸ್ತಿ ಇರುತ್ತೆ, ಅದು ಅವಾಯ್ಡ್ ಆಗ್ತಾ ಇರುತ್ತೆ. ನಿಮಗೆ ಬೇಗ ಹೋಗಬೇಕು ಸ್ಕಿನ್ನಿಂದ, ನಮ್ಮ ಹೇರ್ ಎಲ್ಲ ಬೇಗ ಹೋಗಬೇಕು ಅಂತ ಹೇಳಿದ್ರೆ, ಈಗಲೇ ತಕ್ಷಣ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಇದೆ, ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ, ಓಕೆನಾ. ಸೊ ಆ ಥರ ಮಾಡಿದರೆ ಅದೇ ಯಾವುದೆಲ್ಲ ಹೇಳಿ, ಅದೇ ಏನೋ ಹಾಟ್ ವಾಟರಿಗೆ ಸ್ವಲ್ಪ ಅರಿಶಿಣ, ದೆನ್ ಟರ್ಮರಿಕ್ ಮತ್ತು ರೈಸ್ ಪೌಡರ್ ಇಷ್ಟನ್ನು ಮಿಕ್ಸ್ ಮಾಡಿ ಹಚ್ಚುವಂಥದ್ದು. ಹೀಗೆ ಮಾಡಿ ಈ ಥರ ಹಚ್ಕೊಳ್ತಾ ಬನ್ನಿ. ಎಲ್ಲ ಹಚ್ಚಿ ಅದಾದಮೇಲೆ ಒಂದು 10 ಮಿನಿಟ್ಸ್ ಮಾಡಿ ಆದಮೇಲೆ ನಿಮಗೆ ಸಡನ್ನ ನೀವು ಏರ್ ಹೋಗಿಲ್ಲ ಅಂದರೆ ಡೆಡ್ ಸ್ಕಿನ್ ಏನಿದೆ ಅದು ಮಾತ್ರ ಅವಾಯ್ಡ್ ಆಗುತ್ತೆ. ಏಕೆಂದರೆ ಅದರಲ್ಲಿ ಪೌಡರ್ ಹಾಕಿದ್ದೀವಲ್ಲ, ಏನು ರೈಸ್ ಪೌಡರ್ ಹಾಕಿದ್ದೀವಲ್ಲ, ಸೊ ಅದರಿಂದ ಅದು ರಿಮೂವ್ ಆಗುತ್ತೆ, ಓಕೆನಾ, ಬೇಗ ರಿಮೂವ್ ಆಗುತ್ತೆ. ಮತ್ತು ಇನ್ನೇನು, ಸೊ ಅದನ್ನ ಮಾಡ್ತಾ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತ ಹೇಳ್ತಾ. ನಾನು ತುಂಬ ಟೈಮ್ ಆಯಿತು
ವೀಡಿಯೋಸೇ ಮಾಡ್ತಾಯಿಲ್ಲ. ವೀಡಿಯೋಸ್ ಮಾಡ್ತಾಯಿಲ್ಲ ರೀಸನ್ ಬಂದು ಹುಷಾರಿಲ್ಲ. ಸೊ ಇವಾಗ ಸದ್ಯಕ್ಕೆ ಹೆಲ್ತ್ ಸರಿಯಿಲ್ಲ ಅಂತೇಳಿ ವೀಡಿಯೋನ ಹಾಗೆ ಬಿಟ್ಟಿದ್ದೀನಿ. ದಯವಿಟ್ಟು ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಸೊ ಅದನ್ನು ನೋಡಿ, ಅದನ್ನು ಸ್ಕಿಪ್ ಮಾಡಬೇಡಿ. ಮತ್ತು ವೀಡಿಯೋನ ನೋಡಿ, ಫುಲ್ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತೊಮ್ಮೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ ಸರಿತಾ ಜಸ್ಟ್ ಕ್ಲಿಕ್ ಚಾನಲ್ನ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಇನ್ ಕೇಸ್ ನಿಮಗೇನಾದರೂ ಬೋರ್ ಆಯಿತು, ಬೇಜಾರಾಯಿತು ಅಂತ ಹೇಳಿದ್ರೆ ಬೇಜಾರು ಮಾಡಬೇಡಿ. ಸರಿತಾ ಜಸ್ಟ್ ಕ್ಲಿಕ್ ಚಾನಲ್ ಇದೆ, ಹೋಗಿ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ಬೇರೆ ಬೇರೆ ಅಂದರೆ ಸ್ಕಿನ್ನಿಗಿರೋದು ಎಲ್ಲನೂ ಮಾಡಿದ್ದೀನಿ ಆದಷ್ಟು. ಮತ್ತು ನಂದು ರೀಲ್ಸ್ ಇದೆ, ಅದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.